ಅಜ್ಜಿ ನೀವು? ಯದು ಅಪ್ಪ ಅಮ್ಮ ಬದುಕಿದಾರಾ? ಹೌದು, ಅವನ ಅಪ್ಪ ಅಮ್ಮ ಇಬ್ರು ಬದುಕಿದ್ದಾರೆ. ಅವರು ಇಬ್ರು ಒಟ್ಟಿಗೇನೂ ಇಲ್ಲ, ನಮ್ ಜೊತೆಲೂ ಇಲ್ಲ. ಇದನ್ನ ಯಾರಿಗೂ ಹೇಳಿರ್ಲಿಲ್ಲ ಕಾವೇರಿ. ಇವತ್ತೇ ನಿನ್ನ ಹತ್ರ ಹೇಳ್ತಾ ಇದ್ದೀನಿ. ನನ್ನ ಮಗ ಸೊಸೆ ಇಬ್ರು ಪ್ರೀತಿಸಿ ಮದುವೆ ಆದವರು. ಎದು ಹುಟ್ಟೋವರೆಗೂ ಎಲ್ಲ ಚೆನ್ನಾಗೇ ಇತ್ತು. ಆದರೆ ಅವರಿಬ್ರು ನಡುವೆ ಹೊಂದಾಣಿಕೆ ಬರಲಿಲ್ಲ. ಇಬ್ರು ಮಾತ್ಗೂ ಜಗಳ ಆಡ್ತಿದ್ರು. ಕೊನೆಗೆ ಅವಳು ಇವನಪ್ಪನಿಗೆ ಮೋಸ ಮಾಡಿ ಯಾವನ್ ಜೊತೆನೋ ಓಡೋದ್ಲು. ಆಘಾತನಿಂದ ನನ್ನ ಮಗ ತುಂಬಾ ಮಂಕಾಗ್ಬಿಟ್ಟ, ಹುಚ್ಚಿನ ತರ ಆಗ್ಬಿಟ್ಟ. ಅವನೀಗ ಆಸ್ಪತ್ರೆಯಲ್ಲಿದ್ದಾನೆ. ಯಾವುದ್ರ ಬಗ್ಗೆನೂ ಅವನಿಗೆ ಅರಿವೇ ಇರೋದಿಲ್ಲ. ಅಯ್ಯೋ ದೇವ್ರೆ, ಇಷ್ಟೆಲ್ಲ ನಡೆದಿದ್ಯಾ ಅಜ್ಜಿ? ಇದೆಲ್ಲ ಅವ್ನ ಕಣ್ಣೆದ್ರಿಗೆ ನಡೆದೋಯ್ತು. ಇಷ್ಟು ಚಿಕ್ಕ ವಯಸ್ಸಿಗೆ ದೊಡ್ಡ ಪೆಟ್ಟಿನ್ಬಿಟ್ಟ ನನ್ನ ಮೊಮ್ಮಗ. ನೀನೇ ಯೋಚನೆ ಮಾಡು, ಇಷ್ಟು ಚಿಕ್ಕ ಹುಡುಗನ್ಗೆ ಅಪ್ಪ ಅಮ್ಮ ಇಲ್ಲ ಅಂದ್ರೆ ಏನಾಗುತ್ತೆ ಅಂತ. ಇವನು ಅವ್ರ ಅಪ್ಪನ ಥರನೇ ಮನೋವ್ಯಾಧಿಗೆ ತುತ್ತಾಗ್ಬಿಟ್ಟ. ಇವನು ಮೊದ್ಲಿನ ಥರ ಆಗೋದಿಕ್ಕೆ ವರ್ಷಗಟ್ಲೆ ಸಮಯ ಬೇಕಾಯ್ತು. ನಾನೇ ಅವನಿಗೆ ಅಪ್ಪ ಅಮ್ಮನಾಗಿ ನೋಡ್ಕೊಳ್ತಿದ್ದೆ. ಅವನು ಅವ್ರ ಅಪ್ಪ ಅಮ್ಮನ ಜೊತೆನೆ ಇದ್ದಾನೆ ಅಂತ ಬೇರೆಯವರೆಲ್ಲ ತಿಳ್ಕೊಂಡಿದ್ರು. ಆಗ ಅವನಿಗೆ ಟ್ರೀಟ್ಮೆಂಟ್ ನಡೀತಿತ್ತು. ನಿನ್ಗೆ ಇದು ನೆನಪಿರ್ಬೋದಲ್ವಾ? ಎಷ್ಟೋ ತಿಂಗಳು ಅವನು ಸ್ಕೂಲ್ಗೆ ಬಂದಿರ್ಲಿಲ್ಲ. ಇದೆಲ್ಲ ನಿಜವಾಗ್ಲೂ ನನಗೆ ಗೊತ್ತೇ ಇರಲಿಲ್ಲ ಅಜ್ಜಿ. ಅವನ ಅಪ್ಪ ಅಮ್ಮ ತೀರ್ಕೊಂಡಿದ್ದಾರೆ ಅಂತಾನೆ ನಾನು ಅನ್ಕೊಂಡಿದ್ದೆ. ಐ ಆಮ್ ಸಾರಿ ಅಜ್ಜಿ. ಇಲ್ಲಮ್ಮ, ಅವನು ಯಾರ ಹತ್ರನೂ ಇದನ್ನೆಲ್ಲ ಹೇಳೋದಕ್ಕೆ ಇಷ್ಟಪಡೋಲ್ಲ. ಆದ್ರೆ ಒಳೊಳಗೆನೆ ನುಂಗ್ಕೊಂಡಿರ್ತಾನೆ. ಚಿಕ್ಕದ್ರಿಂದನೂ ಅವನು ತುಂಬಾ ಸೂಕ್ಷ್ಮವಾಗಿ ಬೆಳೆದ. ಬೇಜಾರಾಗಿ ಒಬ್ಬೊಬ್ನೇ ಅಳ್ತಾ ಕೂತ್ಕೊಂಡ್ಬಿಡ್ತಿದ್ದ. ಒಂದ್ಸಲ ಆತ್ಮಹತ್ಯೆಗೂ ಪ್ರಯತ್ನಿಸಿದ್ದ. ಈ ತರ ಮನಸ್ಥಿತಿಯಲ್ಲ ಅವನಿಗೆ ಅವನ ಅಪ್ಪನಿಂದನೇ ಬಂದಿರೋದು. ಅವ್ರ ಅಪ್ಪನೂ ಅಷ್ಟೇ, ಹೆಂಡತಿ ಮೋಸ ಮಾಡಿದ್ಲು ಅಂತ ಸಾಯಕ್ಕೆ ಹೋಗಿದ್ದ. ಪಾಪ, ಇಷ್ಟು ಚಿಕ್ಕ ವಯಸ್ಸಿಗೆ ಎದು ಎಷ್ಟೆಲ್ಲ ಪೆಟ್ಟು ತಿಂದಿದ್ದಾನೆ. ಅಲ್ಲ ಅಜ್ಜಿ, ಒಂದು ದಿನಾನಾದ್ರೂ ಎದು ಹೀಗೆಲ್ಲ ಆಯ್ತು ಅಂತ ನನ್ನ ಹತ್ರ ಹೇಳ್ಕೊಂಡೇ ಇಲ್ವಲ್ಲ? ಹೇಗೆ ಹೇಳ್ತಾನಮ್ಮ? ಅವನು ಆದಷ್ಟು ಈ ಘಟನೆಗಳನ್ನೆಲ್ಲ ಮರಿಬೇಕು ಅಂತಾನೆ ಯೋಚಿಸ್ತಿದ್ದ. ಮತ್ತೆ ಅದನ್ನೆಲ್ಲ ನೆನೆಸ್ಕೊಳ್ಳೋಕ್ಕೂ ಅವನು ಇಷ್ಟಪಡ್ತಾ ಇರಲಿಲ್ಲ. ಆದ್ರೆ ಇವತ್ತು ನಾನೇ ಅದನ್ನೆಲ್ಲ ಕೆದಕಿ ಅವನ ಮನೆ ಬಿಟ್ಟು ಹೋಗೋಗ್ ಮಾಡಿಬಿಟ್ಟೆ. ಅವನ ಮನಸ್ಸು ತುಂಬಾ ಸೂಕ್ಷ್ಮ ಕಾವೇರಿ. ಇವತ್ತು ಅವನು ಸಿಟ್ಟು ಮಾಡ್ಕೊಂಡು ಹೋಗಿದ್ದು ನೋಡಿದ್ರೆ ನನಗೆ ಭಯ ಆಗ್ತಿದೆ. ನನ್ನ ಮಗನ್ಗೆ ಬುದ್ಧಿ ಭ್ರಮಣೆ ಆಗಿ ಅವನು ಹುಚ್ಚಿನ ಥರ ಆಡೋದಿಲ್ಲ ನಾನು ಈ ಕಣ್ಣಿನಿಂದ ನೋಡ್ಬೇಕಾಯ್ತು. ಈಗ ನನ್ನ ಜೊತೆಲಿರೋದು ನನ್ನ ಮೊಮ್ಮಗ ಮಾತ್ರ. ಅವನಿಗಿಲ್ದೆ ನಾನು ಹೇಗ್ ಬದುಕಿರ್ಲಿ ಕಾವೇರಿ? ಅಯ್ಯೋ ಅಜ್ಜಿ, ಕೂತ್ಕೊಳ್ಳಿ ಅಜ್ಜಿ. ಅಜ್ಜಿ ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಆರಾಮಾಗಿರಿ. ನೋಡಿ, ಎದು ಏನೂ ಆಗಲ್ಲ. ಅವ್ನು ಖಂಡಿತ ವಾಪಸ್ ಬಂದೇ ಬರ್ತಾನೆ.
ಇಲ್ಲ ಕಾವೇರಿ, ನಿನಗ್ ಗೊತ್ತಿಲ್ಲ. ನನ್ ಮಗ ಪ್ರೀತಿ ಮಾಡಿ ಹುಚ್ಚನ್ ತರ ಆಗೋದ. ಈಗ ನನ್ ಮೊಮ್ಮಗನೂ ಪ್ರೀತಿಸ್ತಿದ್ದಾನೆ. ಇವನು ಎಲ್ಲಿ ಇವ್ರಪ್ಪನ ದಾರಿ ಹಿಡ್ಕೊಂಡ್ಬಿಡ್ತಾನೋ ಅಂತ ಭಯ ಆಗ್ತಿದೆ ಅಮ್ಮ. ಏನು? ಯದು ಒಂದ್ ಹುಡುಗಿನ ಪ್ರೀತಿಸ್ತಿದ್ದಾನ? ನಂಬಕ್ಕೆ ಆಗ್ತಿಲ್ಲ. ಅಜ್ಜಿ, ಯಾರದು? ಅದು ಅದು ಬೇರೆ ಯಾರು ಅಲ್ಲ ಕಾವೇರಿ, ನೀನೇ ನೀನೇ. ಯದು ನಿನ್ನನ್ನ ತುಂಬಾ ಪ್ರೀತಿಸಿದ್ದಾನೆ ಕಾವೇರಿ. ಹೌದು ಕಾವೇರಿ, ಯದು ನಿನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ದಾನೆ. ಆದ್ರೆ ನಿನ್ನ ಹತ್ರ ಹೇಳ್ಕೊಳಕ್ಕಾಗ್ದೆ ತುಂಬಾ ಒತ್ತಾಡ್ತಿದ್ದಾನೆ. ನಾನು ಅವನ ಅಜ್ಜಿ, ಅಪ್ಪ, ಅಮ್ಮ ಎಲ್ಲ ಆಗಿ ನಾನು ಅವನನ್ನು ಬೆಳೆಸ್ತಾ ಇದ್ದೀನಿ. ನಾನು ಹೆಡ್ ಮೇಡಮ್ ಆಗಿದ್ದಾಗ ಮಕ್ಕಳಿಗೆಲ್ಲ ಬದುಕಿನ ಬಗ್ಗೆ ಪಾಠ ಮಾಡ್ತಿದ್ದೆ. ಆದ್ರೆ ನನ್ನ ಮೊಮ್ಮಗನಿಗೆ ಮಾತ್ರ ಪಾಠ ಮಾಡಿದ್ದು ನೀನೇ ಕಾವೇರಿ. ಅವನು ಇವತ್ತು ಈ ಮಟ್ಟಿಗೆ ಮನುಷ್ಯ ಆಗಿದ್ದಾನೆ ಅಂದ್ರೆ ನೀನೇ ಕಾರಣ. ಅವನು ನಿನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ ಕಾವೇರಿ. ಈಗ ನೀನೇನಾದ್ರೂ ಅವನ್ ಕೈ ಬಿಟ್ರೆ ಏನಾಗ್ಬಿಡ್ತಾನೋ ಅಂತ ನಂಗೆ ಭಯ ನಮ್ಮ. ದಯವಿಟ್ಟು ಅವನ ಹೃದಯನೂ ಒಡಿಬೇಡ ಕಾವೇರಿ. ಅವನ ಮನಸ್ಸು ತುಂಬಾ ಸೂಕ್ಷ್ಮ ಇದೆ. ಒಂದ್ ಸಣ್ಣ ಆಘಾತನೂ ಅವನ ಕೈ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಕಾವೇರಿ. ಈಗ ನೀನ್ ಬೇಡ ಅಂದ್ಬಿಟ್ರೆ ಅವನೇನಾಗ್ತಾನೋ ಅಂತ ದೇವ್ರಿಗೆ ಗೊತ್ತು. ಎಲ್ಲ ನಿನ್ ಕೈಯಲ್ಲಿದೆ ಕಾವೇರಿ, ಎಲ್ಲ ನಿನ್ ಕೈಯಲ್ಲಿದೆ, ನಿನ್ ಕೈಯಲ್ಲಿದೆ. ಯದು ಬಂದಿರ್ಬೇಕು. ಯದು 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 ಯದು